ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ಆಲ್ರೆಡಿ ನಿಮ್ಗೆ ಎಲ್ರಿಗೂ ಗೊತ್ತಾಗಿರುತ್ತೆ. ಎಸ್, ಇವತ್ತು ನಮ್ಮ ಅಣ್ಣನ ಬರ್ಡೇ, ಅಂದ್ರೆ 12 ಆದ್ಮೇಲೆ ನಾನು 12ಗೆ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈ ಬ್ಲಾಗ್ನ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡೆ. ನಾನು ಏನೇನು ಬೇಕೋ ಬರ್ಡೇ ಡೆಕೋರೇಷನ್ನಿಗೆ, ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಎಲ್ಲನೂ ತೊಗೊಂಬಂದಿದ್ದೀನಿ. ಬಲೂನ್ಸ್ ಆ್ಯಂಡ್ ಫ್ಲವರ್, ಕ್ಯಾಂಡಲ್ಸ್, ಏನೇನು ಬೇಕೋ ಎಲ್ಲನೂ ತೊಗೊಂಬಂದಿದ್ದೀನಿ. ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಹಿಂಗೆಲ್ಲ ರೆಡಿ ಮಾಡ್ತೀನಿ, ಹಿಂಗೆಲ್ಲ ಡೆಕೋರೇಟ್ ಮಾಡ್ತೀನಿ ಅಂತ. ಸೊ ತುಂಬ ಗ್ರ್ಯಾಂಡಾಗಿ ಏನೂ ಮಾಡ್ತಿಲ್ಲ. ಲಾಸ್ಟ್ ಇಯರ್ ಸೆಲೆಬ್ರೇಟ್ ಮಾಡೋ ಅಷ್ಟು ಏನು ಈ ಸರಿ ಗ್ರ್ಯಾಂಡಾಗಿ ಮಾಡ್ತಿಲ್ಲ. ಜಸ್ಟು ಕ್ಯೂಟಾಗಿ ಸಿಂಪಲ್ಲಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಐ ಥಿಂಕ್ ಇಷ್ಟು ದೊಡ್ಡದು ಸಾಕು ಅನಿಸುತ್ತೆ, ತುಂಬ ಜಾಸ್ತಿ ಆಗೋಗುತ್ತೆ. ಏನೇನೆಲ್ಲ ಕಷ್ಟಪಡಬೇಕಲ್ವ ಗೈಸ್, ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದರೆ ತುಂಬಾ ಕಷ್ಟ ಇದೆ. ಆ್ಯಕ್ಚುಲಿ ಕೈಯೆಲ್ಲ ನೋವು ಬಂದುಬಿಡುತ್ತೆ ಗುರು ಈ ಬಲೂನ್ಸ್ನ ರೆಡಿ ಮಾಡೋ ಅಷ್ಟರಲ್ಲಿ. ಇಟ್ಸ್ ವೆರಿ ಡಿಫಿಕಲ್ಟ್ ಬ್ರೋ. ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ಪೇಷನ್ಸ್ ಇರಬೇಕು ಅನ್ನೋದು ಸಹನ. ನನ್ನ ಹೆಸರಲ್ಲಿ ಮಾತ್ರ ಸಹನೆ ಇದ್ರೆ ಸಾಲದು ಅಂತ ನನಗೆ ನಾನೇ ಬೈಕೊಳ್ತಾ ಇದ್ದೀನಿ. ಏನೋ ಹಾಕಿದ್ದೀನಿ, ಯೂಸ್ ಆಗುತ್ತೋ ಏನೋ ನೋಡಬೇಕು. ನೋ, ಇಟ್ಸ್ ನಾಟ್ ವರ್ಕ್. ಈಗ ಬಾಯಲ್ಲೇ ಊದೋ ಅಂಥ ಪರಿಸ್ಥಿತಿ ಬಂದಿದೆ ಗಾಯ್ಸ್. ಬೇರೆ ಆಪ್ಷನ್ ಇಲ್ಲ ಇವಾಗ. ನೋ, ಇಟ್ಸ್ ನಾಟ್ ವರ್ಕ್. ವೇಸ್ಟ್ ಆಯ್ತೀಗ. ಅಯ್ಯೋ ದೇವ್ರೆ, ಇವಾಗ ಬಾಯಲ್ಲೇ ಓದಬೇಕಾ? ಎನರ್ಜಿನೇ ಇಲ್ಲ ಗುರು ನನಗೆ. ಯಾಕೋ ನನ್ನ ಲಕ್ಕೇ ಸರಿ ಇಲ್ಲ ಅನ್ಸುತ್ತೆ ಗುರು. ಅಯ್ಯೋ, ಏನು ಮಾಡಲಿ ನಾನು? ಯಾಕೆ ಹಿಂಗೆ ಆಗ್ತಾ ಇದೆ? ಇದು ಒಡೆದೋಗ್ಬೇಡ ದೇವ್ರೆ. ವೆರಿ ಡಿಫಿಕಲ್ಟ್. ಬಾಯೆಲ್ಲ ಒಂಥರ ಆಗುತ್ತೆ ಬಲಸಿದ್ರೆ. ಇಷ್ಟೊಂದು ಬಲೂನ್ಸ್ನ ನಾನು ಯಾವ ಕಾಲಕ್ಕೆ ಉತ್ತೀನೋ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಇನ್ನು ಅಷ್ಟೇ ಆಗಿರೋದು ಗುರು. ಇನ್ನು ಎಷ್ಟು ಇದೆ ಅಂತ ಅಂದರೆ ಅಷ್ಟೆಲ್ಲ ಯಾವಾಗ ಮುಗಿಸ್ತೀನೋ ಗೊತ್ತಿಲ್ಲ. ನನಗೆ ಈ ಬಲೂನ್ ಊದ್ತಾ ತಲೆ ತಿರುಗೆಲ್ಲ ಬರ್ತಾ ಇದೆ. ನನಗೆ ನಗು ಬರ್ತಾ ಇದೆ ನನ್ನ ಪರಿಸ್ಥಿತಿನ ನಾನು ನೋಡಿಕೊಂಡು. ಯಾರೂ ಹೆಲ್ಪ್ ಮಾಡೋದಕ್ಕಿಲ್ಲ. ಸೊ ನಾನು ಒಬ್ಬಳೇ ಮಾಡ್ತಿದ್ದೀನಿ. ಅದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಷ್ಟೇ. ಇವರು ಸ್ಪೆಷಲ್ ಗೆಸ್ಟು, ಸರ್ಪ್ರೈಸು ನಮ್ಮ ಅಣ್ಣಂಗೆ. ಅವನಿಗೆ ಗೊತ್ತಿಲ್ಲ ಇವ್ರು ಬಂದಿರೋದು. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ನಾನು ಅವನ ಪಕ್ಕದ ರೂಮಲ್ಲೇ ಇದ್ದಾನೆ, ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಡೆಕೋರೇಷನ್ ಆಗಿದೆ, ಇನ್ನು ಸ್ವಲ್ಪ ಬಾಕಿ ಇದೆ. ಈಗ ನನ್ನ ಜೊತೆಗೆ ಇವರು ಸೇರಿಕೊಂಡು ಹೆಲ್ಪ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಅಲ್ಲಿಂದ ಇವಾಗ ಜಸ್ಟ್ ರೀಚ್ ಆದರು. ಸೊ ಸಾಗು ಗೊತ್ತಿಲ್ಲ ಇವ್ರು ಬಂದಿರೋದು. ಇವ್ರು ಯಾರು ಅಂತ ಅಂದರೆ
ಹೋಗ್ತಾ ವಿಡಿಯೋದಲ್ಲಿ ಹೇಳ್ತೀನಿ. ಬಲೂನ್ಸ್ ಎಲ್ಲ ಊದಿ ಇಟ್ಕೊಂಡಿದ್ದಾಯಿತು. ಇವಾಗ ಟೇಬಲ್ ರೆಡಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೀವಿ. ಸೊ ಎಲ್ಲ ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಏನು ಆಚೆ ಬಂದು ರೆಡಿ ಮಾಡ್ತಿದ್ದೀನಿ. ಯಾವ ಪ್ಲೇಸಲ್ಲಿ ಲೈಟಿಂಗ್ಸ್ ಎಲ್ಲ ಇದೆ ಅಂತ ನೋಡಿ ನಾನು ಈ ಪ್ಲೇಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಇಲ್ಲಿ ಡೆಕೋರೇಟ್ ಮಾಡ್ತಿದ್ದೀನಿ. ದಿಸ್ ಇಸ್ ಫೈನಲ್ ಲುಕ್ಕು. ನೋಡಿ ನಾನು ಹೀಗೆ ಡೆಕೋರೇಟ್ ಮಾಡಿರೋದು ನೋಡ್ತಿದ್ದಾರಲ್ಲ ಹೇಗಿದೆ. ಟೇಬಲ್ಸಲ್ಲೆಲ್ಲ ಪೆಟಲ್ಸ್ ಹಾಕಿ ರೋಸ್ ಪೆಟಲ್ಸ್ ಆ್ಯಂಡ್ ಇಲ್ಲಿ ಸಿಂಪಲಾಗೇ ಇದೆ. ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡೋದಕ್ಕೆ ಹೋಗಲಿಲ್ಲ, ಜಸ್ಟು ಸಿಂಪಲಾಗೇ ಮಾಡಿದ್ದೀನಿ. ಲೈಟಿಂಗ್ಸು, ಪೆಟಲ್ಸು, ಕ್ಯಾಂಡಲ್ಸು ಇದ್ರ ಮೇಲೆ ಫೋಕಸ್ ಮಾಡಿದ್ದೀನಿ ಅಷ್ಟೇ. ಬಲೂನ್ಸು ಅಷ್ಟೇ ನನಗೆ ತುಂಬ ಕಷ್ಟ ಆಯಿತು ಜಾಸ್ತಿ ಊದೋದಕ್ಕೆ, ಟಯರ್ಡ್ ಆಗಿದ್ದೆ ಅಂತ. ಸೊ ಸ್ವಲ್ಪ ಇಷ್ಟೇ ಮಾಡಿದ್ದು. ಇಷ್ಟು ಕಷ್ಟಪಟ್ಟೆಲ್ಲ ಮಾಡ್ತಾಯಿದ್ದೀನಿ. ಏನೇನು ಸಲ ಹೇಳು. ಇಷ್ಟು ಕಷ್ಟಪಟ್ಟೆಲ್ಲ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಕವರೇ ಮಾಡ್ತಾಯಿಲ್ಲ ನನ್ನ ಕ್ಯಾಮ್ರಾಮ್ಯಾನ್. ನನ್ನ ಕ್ಯಾಮ್ರಾಮ್ಯಾನ್ ಯಾರು ಗೊತ್ತಾ? ಇವರೇ. ಹಾಯ್ ಸುಷ್ಮಾ. ಸೊ ಎಲ್ಲ ಈಗ ರೆಡಿ ಆಯಿತು. ಅಣ್ಣನಿಗೆ ವೆಯ್ಟಿಂಗು. ಇನ್ನು 2 ನಿಮಿಷ ಇದೆ, ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಟೈಮ್ ಆಗಿದ ತಕ್ಷಣ ಹೇಳುತ್ತೆ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹೇಳುವಾ? ಹ್ಯಾಪಿ ಬರ್ಡೇ. ವಾ ಸರ್ಪ್ರೈಸ್ ಇದೆ ನಿಮ್ಗೆ. ಸರಿ ಆಯ್ತು. ಯಾರ ಕಾಲ್ ಕಟ್ ಮಾಡ್ರು, ಆಮೇಲೆ ಮಾಡ್ರು. ಯಾರಾದ್ರೂ ಅಷ್ಟೇ ಕಾಲ್ ಕಟ್ ಮಾಡು. ಸರ್ಪ್ರೈಸ್. ಹೇಗಿದೆಯೋ ಆಯ್ತು. ಅತ್ತೆ ಆ ಕಡೆ ಹೋಗು. ಸರ್ಪ್ರೈಸ್ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ವಲ್ಲೋ. ಡೆಕೋರೇಷನ್ ಇಷ್ಟ ಆಯ್ತಾ? ನೀನ್ ಇರ್ಲಿಲ್ವಲ್ಲೋ, ಏನೋ ಮಾಡೋದು. ನೀನ್ ಇದ್ದಿದ್ರೆ ನಿನ್ನೂ ಸೇರ್ಸ್ಕೊತಾ ಇದ್ವಪ್ಪ. ಕೊಡ್ರಿ ಇದು ಏನ ನೆಚ್ಚೆ ಸ್ವಚ್ಛನ ಕೊಡ್ರೋ ಕ್ಯಾಂಡಲ್. ಹ್ಯಾಪಿ ಬರ್ಡೇ ಟು ಯು. ಸರ್ಪ್ರೈಸ್. ಈ ಕಡೆ ಬರೆಸೋಣ. ಹೆಂಗೆ ಸರ್ಪ್ರೈಸ್? ಥ್ಯಾಂಕ್ ಯು. ಮಾಡ್ತಾ ಇದ್ದೀನಿ. ಅಂದ್ರೆ ನಾವು ಇಲ್ಲಿ ಕಿರ್ಚ್ತಾ ಇದ್ವಲ್ಲ, ಅವಾಗ ಆಗಿದ್ದು. ವಿಶ್ ಮಾಡಿ ಕಿರ್ಚಿ ಅಂತ. ಓಕೆ ಹೂವ ಎಲ್ಲ ಏನ್ ಮಾಡ್ತೀಯಾ? ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಡಿಯರ್ ಸಾಗರ್. ಹ್ಯಾಪಿ ಬರ್ಡೇ ಟು ಯು. ನೀನೇನ್ ನಾಟಕ ಮಾಡ್ತಿದ್ದೆ ನೋಡು. ನನಗೂ ಗೊತ್ತಿಲ್ಲ, ಇಲ್ಲಿ ಬಂದ್ಮೇಲೆ ಅಪ್ಪಾಜಿ ಬಂದು ಹೇಳಿದ್ಮೇಲೆ ಗೊತ್ತಾಗಿದ್ದು. ಕಳ್ರಿ ನಿಮ್ಮ ಅಪ್ಪಾಜಿನೇ. ಮಂಜಣ್ಣ ಮನೇಲಿ ಇದ್ದದ್ದು. ಬನ್ರಿ ಫಸ್ಟ್ ಅಲ್ಲಿ ತಿನ್ಸು. ಬಾ ಎದ್ ಬಾರಪ್ಪ. ಅತ್ತೆ ಎಂಚೂರು ಆ ಕಡೆ ಹೋಗತ್ತೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನನ್ನ ಜೊತೆನೇ ಸಪೋರ್ಟಿಂಗಾಗಿ ನನ್ನ ಫ್ಯಾಮಿಲಿ ಇದ್ದರು. ಸೊ 12 ಗಂಟೆವರೆಗೂ ಪಾಪ ಯಾರೂ ನಿದ್ದೆ ಮಾಡದೆ ವೆಯ್ಟ್ ಮಾಡ್ತಾಯಿದ್ರು ನನಗೆ ಹೆಲ್ಪ್ ಮಾಡಿಕೊಂಡು. ನಮ್ಮ ಅಪ್ಪಾಜಿ, ನಮ್ಮ ಮಮ್ಮಿ, ನನ್ನ ತಂಗಿ ಸುಷ್ಮಾ ಆ್ಯಂಡ್ ಸುಷ್ಮನ್ ಮಗು ಆ್ಯಂಡ್ ನಮ್ಮ ಅತ್ತಿಗೆ ಎಲ್ಲರೂ ಕೂಡ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಸೊ ಇಲ್ಲಿಗೆ ಸೆಲೆಬ್ರೇಷನ್ ಮುಗೀತು. ಅಣ್ಣನ ಕೇಳೋಣ ರಿವ್ಯೂನ ಹೆಂಗಿತ್ತು ಅಂತ. ಹೆಂಗಿತ್ತು ಸಾಗು? ತುಂಬಾ ಚೆನ್ನಾಗಿತ್ತು. ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಸರ್ಪ್ರೈಸ್ ಕೊಟ್ಟಿದ್ದೆ, ತುಂಬಾ ಇಷ್ಟ ಆಯ್ತು. ಹಿಂಗೆಲ್ಲ ಮಾಡ್ತೀವಿ ಅಂತ ಗೊತ್ತಿತ್ತಾ? ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಗೊತ್ತಿತ್ತಾ ನಿಮ್ಗೆ? ಇಲ್ಲ.
ಇವನಿಗೆ ಜೊತೆಗೆ ಈ ಸೆಲೆಬ್ರೇಷನ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಅದ್ರ ಜೊತೆಗೆ ಸರ್ಪ್ರೈಸ್ನ ಕರ್ಸಿದ್ದೆ. ಅದು ಸರ್ಪ್ರೈಸ್ ಏನಪ್ಪಾ ಅಂತ ಅಂದ್ರೆ ನೀವು ಆಲ್ರೆಡಿ ನೋಡಿರ್ತೀರಾ, ಈಗ ಆದ್ರೂ ಇನ್ನೊಂದ್ಸರಿ ಬಾಮ್. ಸೊ ನಾವು ಅಮ್ಮನ ಕರ್ಸಿ ನಮ್ಮ ಅಣ್ಣಂಗೆ ಸರ್ಪ್ರೈಸ್ ಕೊಟ್ಟೆ. ಸರ್ಪ್ರೈಸ್ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು, ಶಾಕ್ ಆಯ್ತು. ಶಾಕ್ ಆಯ್ತು. ಸೊ ಮುಂದಕ್ಕೆ ಇವರು ಯಾರು ಅಂತ ಅಂದ್ರೆ ಮುಂದಕ್ಕೆ ನಮ್ಮ ಅತ್ತಿಗೆ ಆಗುವಂತವ್ರು. ಸೊ ಓಕೆ, ಇಲ್ಲಿಗೆ ಈ ಸದ್ಯಕ್ಕೆ ಈ ನೈಟ್ ಸೆಲೆಬ್ರೇಷನ್ ಮುಗ್ದಿದೆ. ನೆಕ್ಸ್ಟ್ ಮಾರ್ನಿಂಗ್ ಸಿಗ್ತೀನಿ, ಅಲ್ಲಿವರೆಗೂ ನನಗೋಸ್ಕರ ವೇಟ್ ಮಾಡ್ತಾರೆ. ಬಾಯ್, ಗುಡ್ ನೈಟ್. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನಿನ್ನೆ ಸೆಲೆಬ್ರೇಷನ್ ಆಯಿತು, ಇವತ್ತು ಆಚೆ ಅವನ್ನ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ಹಿಂಗಿದೆ, ಅವನು ರೆಡಿ ಆಗ್ತಿದ್ದಾನೆ. ಕರ್ಕೊಂಡು ಹೋಗೋಣ. ನಾನು ಅಂದ್ಕೊಂಡೆ ಒಂದು ಆಪ್ಷನ್ನು ಝೂಡಿಯೋ ಇಟ್ಕೊಳ್ಳೋಣ, ಒಂದು ಹೋಮ್ ಕಲೆಕ್ಷನ್ ಇಟ್ಕೊಳ್ಳೋಣ. ಅವನು ಯಾವ್ದು ಸೆಲೆಕ್ಟ್ ಮಾಡ್ತಾನೋ ಅವನಿಗೆ ಬಿಟ್ಟಿದ್ದು. ಎಷ್ಟು ಬೇಕಾದರೂ ಶಾಪ್ ಮಾಡ್ಬೋದು, ಅವನಿಗೆ ಬಿಟ್ಟಿದ್ದು. ಅಂದರೆ ಎಷ್ಟು ಬೇಕಾದರೂ ಅಂತ ಅಂದರೆ ಒಂದು 5000 ಒಳಗೆ ಅವನು ಎಷ್ಟು ಬೇಕಾದರೂ ಶಾಪ್ ಮಾಡ್ಕೋಬೋದು. ಅವನು ಎಲ್ಲಿ ಸೆಲೆಕ್ಟ್ ಮಾಡ್ತಾನೆ ಅನ್ನೋದು ಅವನಿಗೆ ಬಿಟ್ಟಿದ್ದು. ನೋಡೋಣ, ಕೇಳೋಣ. ಈಗ ಬರ್ಡೇ ಬಾಯ್ ರೆಡಿ ಆಗಿದ್ದಾರೆ ಈಗ ಶಾಪಿಂಗ್ ಹೋಗೋದಕ್ಕೆ. ಸಗರ್, ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನಂತ ಅಂದರೆ ನಿನಗೆ 5000 ಬಜೆಟಲ್ಲಿ ನೀನು ಶಾಪ್ ಮಾಡಬೇಕು. ಎಲ್ಲಿ ಬೇಕಾದರೂ ಮಾಡು. ನಿನಗೆ 2 ಶಾಪ್ ಹೆಸರು ಹೇಳ್ತೀನಿ, ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ನಿನಗೆ ಬಿಟ್ಟಿದ್ದು. ಒಂದು ಝೂಡಿಯೋ, ಇನ್ನೊಂದು ಹೋಮ್ ಕಲೆಕ್ಷನ್ನು. ಎರಡರಲ್ಲೂ ನಿನಗೆ 5000 ಬಜೆಟ್ ಕೊಡ್ತೀನಿ. ಅದರಲ್ಲಿ ನೀನು ಎಷ್ಟು ಶಾಪ್ ಮಾಡ್ತೀಯ ನಿನಗೆ ಬಿಟ್ಟಿದ್ದು. ನಿನ್ನ ಸೆಲೆಕ್ಷನಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಈಗ ಹೇಳು, ಎಲ್ಲಿಗೆ ಹೋಗೋಣ ಅಂತ? ಝೂಡಿಯೋಗೆ ಹೋಗೋಣ ಅಥವಾ ಹೋಮ್ ಕಲೆಕ್ಷನ್ಗೆ ಹೋಗೋಣ? 2 ಕಡೆ ಹೋಗೋಣ. 2 ಕಡೆ ಹೋಗೋಣ ಅಂತ ಇದ್ದಾನೆ. ನೋಡೋಣ. ಅವನ ಸೆಲೆಕ್ಷನ್ನು ಅವನ ಇಷ್ಟ ಪಟ್ಟಿದ್ದು. ಒಂದು ಬರ್ಡೇ ಬಾಯ್ ಬೇರೆ ಅಲ್ವಾ, ಅಲ್ಲೇ ನಿಯರ್ ಬೈಯೇ ಇದೆ 2. ಸೊ 2 ಕಡೆ ಆದರೆ ವಿಸಿಟ್ ಮಾಡ್ತೀವಿ. ಹೋಗ್ತಾ ಏನಾದರೂ ಒಂದು ಪ್ಲ್ಯಾನ್ ಚೇಂಜ್ ಮಾಡಿದ್ರೆ ಎಲ್ಲಿ ಹೋಗ್ತಿದ್ದೀವಿ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಲೆಟ್ಸ್ ಗೋ, ಇವಾಗ ಹೋಗೋಣ ಬನ್ನಿ. ಸೊ ಅಣ್ಣ ಫೈನಲ್ ಆಗಿ ಝೂಡಿಯೋಗೆ ಕರ್ಕೊಂಬಂದಿದ್ದಾನೆ. ನಾವು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಿರೋದು. ಆರ್.ಆರ್. ನಗರಲ್ಲಿ ಹೊಸದಾಗಿ ಓಪನ್ ಆಗಿರೋ ಝೂಡಿಯೋಗೆ ವಿಸಿಟ್ ಮಾಡ್ತಿದ್ದೀವಿ. ಇದು ಮಾಲು, ಆರ್.ಆರ್. ನಗರಲ್ಲಿ ಮಾಲ್ ಓಪನ್ ಆಗಿದೆ, ಅದರಲ್ಲಿ ಝೂಡಿಯೋನೂ ಇದೆ. ನೋಡೋಣ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ಹೆಂಗಿದೆ ಅಂತ ನೋಡುವ. ಸರ್, ಫಸ್ಟು ಬನ್ನಿ ಹೋಗೋಣ. ಇಲ್ಲೇ ನಿಂತ್ಕೊಂಡ್ಬಿಡ್ದಾನೆ, ಅಲ್ಲಲ್ಲೇ ತಮ್ಮನೂ ಬಂದಿದ್ದಾನೆ. ಸೆಲೆಕ್ಟ್ ಮಾಡೋದಕ್ಕೆ ಸಾಗರಿಗೆ ಕಷ್ಟ ಆಗುತ್ತೆ ಬಟ್ಟೆ ಅಂತ ನನ್ನ ತಮ್ಮನೂ ಬಂದಿದ್ದಾನೆ. ನೋಡೋಣ ಏನೇನೆಲ್ಲ ಸೆಲೆಕ್ಟ್ ಮಾಡ್ತಾರೆ ಅಂತ. ಅವನಿಗೆ ಕೊಡ್ಸೋದಕ್ಕೆ ಅಂತ ಬಂದು ನನಗೆ ಎಲ್ಲ ಆಸೆ ಆಗ್ತಾಯಿದೆ ತೊಗೋಬೇಕು ಅಂತ. ಸೊ ಹಂಗೆ ಒಂದು ರೌಂಡು ಅವ್ನು ತೊಗೊಂಡು ದುಡ್ಡು ಏನಾದರೂ ಮಿಕ್ಕಿದ್ರೆ ಕಮ್ಮಿ ತೊಗೊಂಡ್ರೆ ನಾನು ಹಂಗೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡುವ. ಅವನ್ನ ಕರ್ಕೊಂಬಂದು ಗೈಸ್ ನಾನೇ ಶಾಪ್ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಒಂದು ಜೊತೆ ಶೂಟ್ ತೊಗೊಂಡಿದ್ದೀನಿ. ನೋಡೋಣ ಏನೇನು ತೊಗೊತೀನೋ ಗೊತ್ತಿಲ್ಲ. ಈ ಗೊಂಬೆ ಸೇಲಿಗಿದೆ, ತಗೊಳ್ಳಿ ಯಾರಿಗಾದ್ರೂ ಬೇಕು ಅಂದರೆ. ಈಗ ಶಾಪಿಂಗ್ ಮುಗೀತು, ತೊಗೊಂಡಿದ್ದಾನೆ ಅಣ್ಣ. ಅದನ್ನು ನಾನು ಮನೆಗೆ ಹೋಗಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ, ಈಗ ಮನೆಗೆ ಬರೋಣ. ಸೊ ಇವನ ಔಟ್ಫಿಟ್ಟು ಹೀಗಿದೆ ಫುಲ್ಲು. ಇಷ್ಟನ್ನು ಝೂಡಿಯೋಲಿ ಶಾಪ್ ಮಾಡ್ಕೊಂಡು ಬಂದ್ವಿ. ಇವನು ಸೆಲೆಕ್ಟ್ ಮಾಡಿದ ಔಟ್ಫಿಟ್ ಇದೆ. ಹೇಗಿದೆಯೋ? ಸೊ ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಸಾಗರ್ಗಿಂತ ಜಾಸ್ತಿ ಶಾಪಿಂಗು ನಾನೇ ಮಾಡಿದೆ ಅನಿಸುತ್ತೆ. ನಾನು ಅವನದು ಔಟ್ಫಿಟ್ ನೋಡಿದ್ರಲ್ಲ ಹೆಂಗಿತ್ತು ಅಂತ, ಅವ್ನು ಕಂಪ್ಲೀಟ್ ಔಟ್ಫಿಟ್ ತೊಗೊಂಡ. ನಾನು ಜಸ್ಟ್ ಶೂ ತೊಗೊಂಡೆ. ಇದು ನಾನು ಝೂಡಿಯೋಲಿ ತೊಗೊಂಡಿದ್ದು ಶೂ ತೊಗೊಂಡೆ. ನನಗೆ ಇಷ್ಟ ಆಯಿತು. ಹೋಗಿದ ತಕ್ಷಣ ನಾನು ಶೂವೇ ನೋಡಿದ್ದು, ಸೊ ಶೂ ತೊಗೊಂಡೆ. ಆ್ಯಂಡ್ 2 ಲಿಪ್ ಬಾಮ್ ತೊಗೊಂಡೆ. ಆ್ಯಂಡ್ ಪರ್ಫ್ಯೂಮ್ ನಾನು 4 ಐಟಮ್ಸ್ನ ತೊಗೊಂಡಿದ್ದೀನಿ. ಅವನು ಒಂದು ಕಂಪ್ಲೀಟಾಗಿ ಔಟ್ಫಿಟ್ನ ತೊಗೊಂಡಿದ್ದಾನೆ. ಸೊ
ಸೊ ಇಲ್ಲಿಗೆ ನಾನು ಅನ್ಕೊಂಡಿದ್ದು ಪ್ಲಾನ್ ಡೆಕೋರೇಷನ್ ಮುಗೀತು. ನಾನು ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದು ಕಂಪ್ಲೀಟ್ ಆಗಿ ಎಲ್ಲಾನು ಮುಗೀತು. ಹೇಗಿತ್ತು ಸಗರ್ ಡೇ? ಸೂಪರ್. ಸೂಪರ್ ಅಷ್ಟೇನಾ? ಬೇರೆ ಏನಿಲ್ಲ, ಅಷ್ಟೇ, ಜಸ್ಟ್ super. ಒಂದ್ ವರ್ಡ್ ಆನ್ಸರ್. ಒಂದು ಏನು ಮಾಡಕ್ಕಾಗಲ್ಲ, ಅವ್ನು ಸ್ವಲ್ಪ ಕ್ಯಾಮ್ರಾ ಮುಂದೆ ಶೈ, ಅದಕ್ಕೆ ಜಾಸ್ತಿ ಏನು ಮಾತಾಡಕ್ ಹೋಗಲ್ಲ. ಈ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇನ್ನ ಟೈಮ್ ಬಾಕಿ ಇದೆ. ನೈಟ್ ಎಲ್ಲ ಬೇರೆ ಸೆಲೆಬ್ರೇಷನ್ ಇರುತ್ತೆ ಅಂಡ್ ಮನೇಲಿ ಬಿರಿಯಾನಿ ಮಾಡ್ತಿದ್ದಾರೆ, ಎಲ್ರು ಬರ್ತಾರೆ ಫ್ಯಾಮಿಲಿ ಎಲ್ರು. ಬಟ್ ಅಷ್ಟೆಲ್ಲ ಕವರ್ ಮಾಡೋದಕ್ಕಾಗಲ್ಲ ಬಿಕಾಸ್ ಐ ಆಮ್ ಆಲ್ರೆಡಿ ಟಯರ್ಡ್. ಸೊ ಅದಕ್ಕೆ ನಾನು ಇವಾಗ ಹೋಗಿ ಮಲ್ಕೊಳ್ಳೋ ಪ್ಲಾನ್ ಇದ್ದೀನಿ. ಅದಕ್ಕೆ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೀವು ಕೂಡ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂತೀನಿ. ಇದೇ ತರ ಆದಷ್ಟು ಬೇರೆ ತರ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ಬೇಗ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಲವ್ ಯು.